ಸ್ಕ್ರಿಪ್ಟೇ ಬರಿದೆ ಮಾಡಿರೋ ಈ ಸಿನಿಮಾ ಮಾಸ್ಟರ್ ಪೀಸ್ ಆಗೋಯ್ತು. ನಾವು ಶೂಟ್ಗೆ ಹೋಗೋದಕ್ಕೆ ಮುಂಚೆ ಬೌಂಡ್ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿಕೊಂಡು ಆಮೇಲೆ ಶೂಟಿಂಗ್ ಹೋಗ್ತೀವಿ. ಆದರೆ ಡೈರೆಕ್ಟರ್ ವಾಂಗ್ ಕಾರ್ ವಾಯ್ ಒಂದು ಐಡಿಯಾ ಅಷ್ಟೇ ಇಟ್ಕೊಂಡು ಸಂಪೂರ್ಣವಾದ ಸ್ಕ್ರಿಪ್ಟ್ ಇಲ್ಲದೆ ಶೂಟಿಂಗ್ ಸೆಟ್ನಲ್ಲಿ ಹೋಗಿ ಅಲ್ಲೇ ಡೈಲಾಗ್ಗಳನ್ನು ಬರೀತಾ ಸಿಚುವೇಶನ್ಗಳನ್ನು ಬರೀತಾ 15 ತಿಂಗಳು ತಗೊಂಡು ಈ ಸಿನಿಮಾನ ಪೂರೈಸ್ತಾರೆ. ಇವತ್ತಿನ ಸಿನಿಮಾ 2000 ಇಸ್ವಿಯಲ್ಲಿ ತೆರೆಕಂಡಂತಹ ಇನ್ ದ ಮೂಡ್ ಫಾರ್ ಲವ್. ಈ ಸಿನಿಮಾದ ಲೈಟಿಂಗ್, ಶಾರ್ಟ್ ಕಂಪೋಸಿಷನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಡೈರೆಕ್ಟರ್ ನೇರವಾಗಿ ನಮ್ಮನ್ನ ಕಥೆಯೊಳಗಡೆ ತಗೊಂಡು ಹೋಗ್ದಲೇ ನಾವು ಯಾವುದೋ ಬಾಗಿಲು ಸಂದಿಯಿಂದನೋ ಕಿಟಕಿ ಆಚೆಯಿಂದನೋ ಅಥವಾ ಕಿರಿದಾದ ಕಾರಿಡಾರ್ ನಲ್ಲಿ ಅಥವಾ ನ್ಯಾರೋ ಸ್ಪೇಸ್ ನಲ್ಲಿ ನಿಂತು ಈ ಪಾತ್ರಗಳ ಬದುಕನ್ನ ಕದ್ದು ನೋಡ್ತಾ ಇದ್ದೀವಿ ಅನ್ನುವಂತಹ ಅನುಭವನ ಕಟ್ಕೊಡುತ್ತೆ. ಫ್ರೇಮ್ ವಿತಿನ್ ಅ ಫ್ರೇಮ್ ಟೆಕ್ನಿಕ್ ಅನ್ನ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಕ್ಯಾರೆಕ್ಟರ್ಸ್ ಅನುಭವಿಸ್ತಿರುವಂತಹ ಉಸಿರುಗಟ್ಟುವಂತಹ ವಾತಾವರಣ, ಅವರ ನೋವೇನಿದೆ, ಲೋನ್ಲಿನೆಸ್ ಏನಿದೆ, ಪ್ರತಿಯೊಂದು ಕೂಡ ನಮಗೆ ಫ್ರೇಮೇ ಅರ್ಥ ಮಾಡಿಸ್ಬಿಡುತ್ತೆ. ಈ ಸಿನಿಮಾದ ಇಮೇಜಸ್ ಥೀಮ್ ತುಂಬಾನೇ ಐಕಾನಿಕ್. ಸಿನಿಮಾ ನೋಡಿ ಮುಗಿದ ಮೇಲೂ ಕೂಡ ಆ ಥೀಮ್ ನಿಮ್ಮನ್ನ ಕಾಡದೆ ಬಿಡೋಲ್ಲ. ಇನಿಷಿಯಲಿ ಈ ಸಿನಿಮಾಗೆ ಸಾಕಷ್ಟು ಬೇರೆ ಬೇರೆ ಟೈಟಲ್ಗಳಿರುತ್ತೆ. ಅದರಲ್ಲಿ ಸೀಕ್ರೆಟ್ಸ್ ಅನ್ನೋ ಟೈಟಲ್ ಕೂಡ ಒಂದು. ಆದರೆ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಎಡಿಟಿಂಗ್ ಸಮಯದಲ್ಲಿ ಇನ್ ದ ಮೂಡ್ ಫಾರ್ ಲವ್ ಅನ್ನುವಂತಹ ಹಾಡನ್ನ ಕೇಳ್ತಿದ್ದಂತಹ ನಿರ್ದೇಶಕರಿಗೆ ಇದೇ ಟೈಟಲ್ ಸೂಕ್ತವಾಗಿದೆ ಅಂತ ಅನ್ಸುತ್ತೆ. ಈ ಸಿನಿಮಾ ನಿಮಗೆ ಮೂಬಿ ಮತ್ತೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ. ಈಗ ಆಲ್ರೆಡಿ ನೋಡಿರೋರು ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ.